ಪೊಲೀಸರು ಈಗಾಗಲೇ ಆದೇಶವನ್ನ ಪಡೆದಿದ್ದಾರೆ, ನ್ಯಾಯಾಲಯದ ಆದೇಶವನ್ನ ಪಡೆದಿದ್ದಾರೆ ಪೊಲೀಸರು. 24ನೇ ಎಸಿಎಂಎಂ ಕೋರ್ಟ್ನಿಂದ ಬಂದಿರುವಂತಹ ಆದೇಶ ಇದು. ಶಿಫ್ಟ್ ಮಾಡಬಹುದು ಅನ್ನೋದಾಗಿ ಮಧ್ಯಾಹ್ನ ಸುದ್ದಿ ಬಿತ್ತರಣೆ ಮಾಡಿತ್ತು ಟಿವಿ9. ಇದರ ಬಿಗ್ ಇಂಪ್ಯಾಕ್ಟ್ ಇವಾಗ ಸಿಗ್ತಾ ಇದೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್, ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್. ಜೊತೆಗೆ ಪವನ್ ಅನ್ನುವಾತ ಮೈಸೂರು ಜೈಲ್ಗೆ ಆತನನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಜೊತೆಗಿದ್ದವರು ರಾಘವೇಂದ್ರ ಮೈಸೂರು ಜೈಲ್ಗೆ, ಈತ ಕೂಡ ಮೈಸೂರು ಜೈಲ್ಗೆ ಶಿಫ್ಟ್. ನಂದೀಶ್ ಮೈಸೂರು ಜೈಲ್ಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು ಇವರೆಲ್ಲರೂ ಕೂಡ ಜಗದೀಶ್ ಶಿವಮೊಗ್ಗ ಜೈಲ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಈತನನ್ನ. ಅದರ ಜೊತೆಗೆ ಲಕ್ಷ್ಮಣ ಇವರನ್ನ ಶಿವಮೊಗ್ಗ ಜೈಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಧನ್ರಾಜ್ ಧಾರವಾಡ ಜೈಲ್ಗೆ. ನೋಡಿ ಯಾರ್ಯಾರು ಯಾವ ಜೈಲ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್. ವಿನಯ್ನನ್ನ ವಿಜಯಪುರ ಜೈಲ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ನಾಗರಾಜನ್ನ ಕಲಬುರಗಿ ಜೈಲಿಗೆ. ಜೊತೆಗೆ ಪ್ರದೋಷ್ ಬೆಳಗಾವಿ ಹಿಂಡಲಗ ಜೈಲು, ಆತನನ್ನ ಹಿಂಡಲಗ ಜೈಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಹಾಗೆ ದರ್ಶನ್ ಒಬ್ಬರನ್ನೇ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಈ ದೃಶ್ಯ ಇದೆಯಲ್ಲ, ಇದು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಇದ್ದಂತ ಸಂದರ್ಭ. ಹೇಗಿದ್ರು, ಯಾವ ರೀತಿಯಾಗಿ ಮೋಜು ಮಸ್ತಿ ಮಾಡ್ತಾ ಇದ್ರು, ರೇಣುಕಾಸ್ವಾಮಿ ಅವ್ರ ತಂದೆ ಕಣ್ಣೀರ್ ಹಾಕ್ತಾ ಹೇಳ್ತಾ ಇದ್ರು. ಇದೇನ್ ಜೈಲ್ ತರ ಕಾಣಿಸ್ತಾ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಅವ್ರು ಇರುವಂತ ರೀತಿಯ ಫೋಟೋಗಳನ್ನೆಲ್ಲ ನೋಡಿದಾಗ ಇದು ಜೈಲ್ ರೀತಿ ಖಂಡಿತ ಅನ್ನಿಸ್ತಾ ಇಲ್ಲ. ಇಂಥ ಸ್ಥಳದಲ್ಲಿದ್ದು ಮನ ಪರಿವರ್ತನೆ ಆಗಿ ಬರೋದು ಹೌದಾ? ಮಗನನ್ನ ಕಳೆದುಕೊಂಡಿರುವಂತ ಕಷ್ಟ ನೋವು ನನಗ್ ಗೊತ್ತು ಅಂತ ಅವ್ರು ಕಣ್ಣೀರ್ ಹಾಕ್ತಾ ಇದ್ರು. ಕೋರ್ಟ್ಗೆ ಮನವಿಯನ್ನ ಸಲ್ಲಿಸ್ತಾರೆ. ಬೆಡ್ ಬೇಕು, ಊಟ ಬೇಕು, ಮನೆ ಊಟ ಬೇಕು, ಇಂಥವುಗಳ ಮನವಿ ಹೋಗುತ್ತೆ. ಆದ್ರೆ ಒಳಗಡೆ ಇರುವಂತ ದೃಶ್ಯ ಅಸಲಿಯತ್ತು ಗೊತ್ತಾಗಿದ್ದು ಈ ಎರಡು ಫೋಟೋಗಳು ರಿಲೀಸ್ ಆದಾಗ ಗೊತ್ತಾದಾಗ. ಸೊ ಈ ಎಲ್ಲದರ ಬಗ್ಗೆ ಟಿವಿ9 ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಪರಪ್ಪನ ಅಗ್ರಹಾರ ಜೈಲ್ನ ಕರ್ಮಕಾಂಡ ಫೋಟೋಗಳಿಂದ ರಿವೀಲ್ ಆಗಿರೋದನ್ನ ಟಿವಿ9 ಪ್ರತಿನಿತ್ಯ ಪ್ರತಿ ಕ್ಷಣ ಆ ಒಂದು ರಿಪೋರ್ಟ್ ಅನ್ನ ಮಾಡಿತ್ತು. ಇದೀಗ ಅದಾದ ನಂತರದಲ್ಲಿ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂತ ಪ್ರಿಡಿಕ್ಟ್ ಕೂಡ ಮಾಡಲಾಗಿತ್ತು. ಅದೇ ಪ್ರಕಾರವಾಗಿ ಇದೀಗ ಬಳ್ಳಾರಿ ಜೈಲ್ಗೆ ದರ್ಶನ್ ಒಬ್ಬರನ್ನೇ ಶಿಫ್ಟ್ ಮಾಡಲಾಗ್ತಾ ಇದೆ. ಜೊತೆಗೆ ಇನ್ನುಳಿದಂತ ಆರೋಪಿಗಳು ಯಾರ್ಯಾರು ಇದ್ದಾರಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ, ಅವ್ರನ್ನ ಬೇರೆ ಬೇರೆ ಮೈಸೂರು ಹಾಗೆ ಹಿಂಡಲಗ ಜೈಲ್ಗೆ ಸೇರಿದಂತೆ ಬೇರೆ ಬೇರೆ ಜೈಲ್ಗಳಿಗೆ ಶಿಫ್ಟ್ ಆಗಿದೆ. ಆದ್ರೆ ದರ್ಶನ್ ಒಬ್ಬರನ್ನೇ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿದೆ, ಬಳ್ಳಾರಿ ಜೈಲ್ ನಟೋರಿಯಸ್ ಗಳಿಗೆ ಹೆಸರುವಾಸಿ. ಅಂತ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಜೊತೆಗೆ ಅಲ್ಲಿರುವಂತ ಅಧಿಕಾರಿಗಳಿಗೆ ಇದಾಗಲೇ ಸೂಚನೆಯನ್ನ ಕೊಡಲಾಗಿದೆ, ಎಷ್ಟು ಕಟ್ಟುನಿಟ್ಟಾಗಿ ನೋಡ್ಕೊಳ್ಬೇಕು ಏನು ಅನ್ನುವಂಥದ್ದನ್ನ. ಬಿಕಾಸ್ ಈ ಪರಪ್ಪನ ಅಗ್ರಹಾರದಲ್ಲಿ ಅವ್ರು ಹೇಗಿದ್ರು ಅನ್ನೋದನ್ನ ಇಡೀ ರಾಜ್ಯ ನೋಡ್ಬಿಟ್ಟಿದೆ, ದೇಶ ನೋಡ್ಬಿಟ್ಟಿದೆ. ಹೀಗೂ ಜೈಲ್ನಲ್ಲಿ ಇರ್ತಾರ ಅನ್ನುವಂತ ಪ್ರಶ್ನೆ ಹುಟ್ಟಿತ್ತು. ಎಲ್ರಿಗೂ ಒಂದ್ ರೀತಿಯಾದಂತ ಬೇಸರ ಆಗಿತ್ತು. ಕೊಲೆ ಆರೋಪಿಗಳನ್ನ ಈ ರೀತಿಯಾಗಿ ನೋಡ್ಕೋತಾರ ಜೈಲ್ ಒಳಗಡೆ ಅಂತ. ಅದರ ಜೊತೆಗೆ ವಿಡಿಯೋ ಕಾಲ್, ಒಬ್ಬ ರೌಡಿ ಶೀಟರ್ ಮತ್ತೊಬ್ಬ ರೌಡಿ ಶೀಟರ್ ಮಗನಿಗೆ ವಿಡಿಯೋ ಕಾಲ್ ಅನ್ನ ಮಾಡೋದು, ಅದರಲ್ಲಿ ದರ್ಶನ್ ಮಾತನಾಡೋದು, ಕಷ್ಟ ಸುಖ ಮಾತನಾಡ್ಕೊಂಡಿರುವಂಥದ್ದು, ಇದೆಲ್ಲವೂ ಕೂಡ ಟಿವಿ9 ನಿರಂತರವಾಗಿ ಸುದ್ದಿಯನ್ನ ಮಾಡಿತ್ತು. ಅದರ ಇಂಪ್ಯಾಕ್ಟ್ ಆಗಿ ಇವತ್ತು ಬರ್ತಾ ಇರುವಂತಹ ಸುದ್ದಿ ಇದು. ಬಳ್ಳಾರಿ ಜೈಲ್ಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ದರ್ಶನ್ ಒಬ್ಬರನ್ನೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಉಳಿದಂತ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಈಗ ಉಳ್ಕೊಂಡಿರೋದು ಒಂದು ಪವಿತ್ರ ಬಿಟ್ರೆ ಅನುಕುಮಾರ್, ಇನ್ನೊಬ್ಬ ಆರೋಪಿ. 3 ಜನ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಇನ್ನೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ 3 ಜನ ಆರೋಪಿಗಳು ಉಳಿದುಕೊಳ್ತಾರೆ. A1 ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರ್ತಾರೆ. ಹಾಗೆ A7 ಅನುಕುಮಾರ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿದುಕೊಂಡಿರುವಂತಹ ಆರೋಪಿ 3 ಜನ. ಅದರ ಜೊತೆಗೆ A13 ದೀಪಕ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಳಿದುಕೊಂಡಿದ್ದಾರೆ. ಇದರಲ್ಲಿ ಇಬ್ರು ಆಕ್ಚುಲಿ ಬೇಲ್ಗೆ ಅರ್ಜಿಯನ್ನ ಹಾಕಿದ್ರು, ಪವಿತ್ರ ಹಾಗೆ ಅನುಕುಮಾರ್. ಆದ್ರೆ ಬೇಲ್ ಅರ್ಜಿ ಇನ್ನೂ ಕೂಡ ಒಪ್ಪಿಗೆ ಸಿಕ್ಕಿಲ್ಲ. ವಾದ ಪ್ರತಿವಾದಗಳು ನಡೆಯಿತು, ನಿಮಗೆ ಗೊತ್ತಿದೆ ಆ ಕುರಿತಾದಂತ ವಿಚಾರಗಳು. ಇದೀಗ 3 ಜನ ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಳಿದುಕೊಳ್ತಾರೆ. A13 ದೀಪಕ್, ಅನುಕುಮಾರ್ ಹಾಗೆ ಪವಿತ್ರ ಗೌಡ. ಇದು ಟಿವಿ9 ಬಿಗ್ ಇಂಪ್ಯಾಕ್ಟ್. ನಟ ದರ್ಶನ್ ಬಳ್ಳಾರಿ ಜೈಲ್ಗೆ ಸ್ಥಳಾಂತರ ಮಾಡೋದಕ್ಕೆ ಒಪ್ಪಿಗೆ ಸಿಕ್ಕಿದೆ. ಬಳ್ಳಾರಿ ಜೈಲ್ಗೆ ಸ್ಥಳಾಂತರಕ್ಕೆ ನ್ಯಾಯಾಲಯವೇ ಅನುಮತಿಯನ್ನ ಕೊಟ್ಟಿದೆ. ಬೆಂಗಳೂರಿನ 24ನೇ ಎಸಿಎಂಎಂ ನ್ಯಾಯಾಲಯದಿಂದ ಆದೇಶ ಆಗಿದೆ. ಬಳ್ಳಾರಿ ಜೈಲ್ಗೆ ದರ್ಶನ್ರನ್ನ ಶಿಫ್ಟ್ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ. ಉಳಿದಂತ ಆರೋಪಿಗಳನ್ನ
ಸ್ಥಳಾಂತರ ಮಾಡೋದಕ್ಕೂ ಕೂಡ ಕೋರ್ಟ್ ಒಪ್ಪಿಗೆಯನ್ನ ಸೂಚಿಸಿದೆ. ಮೈಸೂರು ಜೈಲ್ಗೆ ಪವನ್ ಹಾಗೆ ರಾಘವೇಂದ್ರ ಶಿಫ್ಟ್ ಆಗ್ತಾ ಇದ್ದಾರೆ. ಜಗದೀಶ್ ಶಿವಮೊಗ್ಗ ಜೈಲ್ಗೆ, ಧನ್ರಾಜ್ ಧಾರವಾಡ ಸೆಂಟ್ರಲ್ ಜೈಲ್ಗೆ. ಇದು ಟಿವಿ9 ನ ಬಿಗ್ ಇಂಪ್ಯಾಕ್ಟ್. ಸುದ್ದಿಗಳನ್ನ ಬಿತ್ತರಿಸಿತ್ತು. ಯಾವ ರೀತಿಯಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ಒಬ್ಬ ಕೊಲೆ ಆರೋಪಿಗಳು ಎಲ್ಲರೂ ಕೂಡ ಯಾವ ರೀತಿಯಾಗಿ ದಿನವನ್ನ ಕಳೀತಾ ಇದ್ರು ಪರಪ್ಪನ ಅಗ್ರಹಾರದಲ್ಲಿ ಅನ್ನೋದ್ರ ಸುದ್ದಿಯನ್ನ ನಿರಂತರವಾಗಿ ಟಿವಿ9 ಬಿತ್ತರಿಸಿತ್ತು. ಇದರ ಬಿಗ್ ಇಂಪ್ಯಾಕ್ಟ್ ಆಗಿ ಇವತ್ತು ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಸೇರಿದಂತೆ ಉಳಿದ ಆರೋಪಿಗಳನ್ನ ಬೇರೆ ಬೇರೆ ಸ್ಥಳಗಳಿಗೆ, ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರಿಸೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಟಿವಿ9 ನ ಬಿಗ್ ಇಂಪ್ಯಾಕ್ಟ್ ಇದು. ಪ್ರತಿ ಕ್ಷಣ ಸುದ್ದಿಯನ್ನ ಬಿತ್ತರಿಸಿತ್ತು ದರ್ಶನ್ ವಿಚಾರವಾಗಿ. ಯಾಕಂತ ಹೇಳಿದ್ರೆ ಕೊಲೆಯಾದಂತ ಮಗನನ್ನ ಕಳೆದುಕೊಂಡಂತ ರೇಣುಕಾ ಸ್ವಾಮಿ ಕಣ್ಣೀರ್ ಹಾಕ್ತಾ ಇದ್ರು. ಇವೆಲ್ಲವನ್ನು ನೋಡಿ, ಈ ಫೋಟೋಗಳನ್ನ ಅಥವಾ ವಿಡಿಯೋ ಕಾಲ್ ಸಂಭಾಷಣೆಗಳನ್ನ ನೋಡಿ ಕಣ್ಣೀರ್ ಹಾಕ್ತಾ ಇದ್ರು. ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚೋ ಕೆಲಸ ಆಗಿತ್ತು. ನ್ಯಾಯಾಲಯಕ್ಕೆ ಮೊರೆ ಹೋಗೋದು, ಊಟ ಸರಿಯಾಗಿಲ್ಲ, ಊಟ ಸರಿಯಾಗಿ ಆಗ್ತಾ ಇಲ್ಲ, ತೂಕ ಕಳೆದುಕೊಂಡಿದ್ದೀನಿ, ನನಗೆ ಮನೆಯೂಟ ಬೇಕು, ಇಲ್ಲಿ ಬೆಡ್ ಇಲ್ಲ, ಏನೂ ಇಲ್ಲ, ಮಲಗೋಕ್ಕಾಗಲ್ಲ, ನಿದ್ದೆ ಬರಲ್ಲ, ಬೆಡ್ ವ್ಯವಸ್ಥೆ ಆಗ್ಬೇಕು ನನಗೆ, ಈ ರೀತಿಯಾದಂತ ರಿಕ್ವೆಸ್ಟ್ಗಳನ್ನ ಕೋರ್ಟ್ನ ಮುಂದಿಟ್ಟಿರುವಂತ ದರ್ಶನ್ ಪರ ವಕೀಲರು. ಆದ್ರೆ ಒಳಗಿನ ಚಿತ್ರಣ ಏನಿತ್ತು, ನಿಜವಾಗಿಯೂ ಏನಿತ್ತು? ಊಟ ಅಲ್ಲ, ಕೈನಲ್ಲಿ ಸಿಗರೇಟ್ ಸಿಗ್ತಾ ಇತ್ತು, ಕಾಫಿ ಮಗ್ಗಿತ್ತು, ಬೇಕಾದಾಗೆ ಮಲಗೋದಕ್ಕೆ ಬೆಡ್ ಇತ್ತು, ಮಾತನಾಡೋದಕ್ಕೆ ಮೊಬೈಲ್ ಇತ್ತು, ವಿಡಿಯೋ ಕಾಲ್ ಸಂಭಾಷಣೆಗಳಾಗ್ತಾ ಇತ್ತು, ಎಲ್ಲಾ ರೀತಿಯಾದಂತ ಸೌಕರ್ಯಗಳು ಸಿಗ್ತಾ ಇತ್ತು. ಪ್ರತಿ ಬಾರಿ ಕೋರ್ಟ್ನ ಆದೇಶ ಯಾವ ರೀತಿಯಾಗಿರ್ತಾ ಇತ್ತು ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಮನೆಯೂಟಕ್ಕೆ ಅವಕಾಶ ಇಲ್ಲ, ಮೂಲಭೂತ ಸೌಕರ್ಯ ಎಲ್ಲವನ್ನೂ ಕೂಡ ಒಬ್ಬ ಆರೋಪಿಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪದೇ ಪದೇ ಕೋರ್ಟ್ ಹೇಳ್ತಾ ಇತ್ತು. ಆದ್ರೆ ಒಳಗಾಗ್ತಾ ಇದ್ದಿದ್ದು ಬೇರೆಯೇ. ಅವೆಲ್ಲ ಕೂಡ ರಿವೀಲ್ ಆಗಿರೋದು ಈ ಫೋಟೋಗಳ ಮುಖಾಂತರವಾಗಿ. ಹೇಗಿರ್ತಾ ಇತ್ತು ಪರಪ್ಪನ ಅಗ್ರಹಾರದ ಒಳಗಡೆ, ಆರೋಪಿಗಳು ಯಾವ ರೀತಿಯಾಗಿ ದಿನ ದೂಡ್ತಾ ಇದ್ರು, ಇವೆಲ್ಲವೂ ಕೂಡ ಫೋಟೋದಿಂದ ರಿವೀಲ್ ಆಗಿದೆ.